ದಿನಾಂಕ 24/11/2025ರಂದು ಪತ್ರಿಕಾ ಭವನದಲ್ಲಿ ಮರಾಠ ಸಮಾವೇಶ ಅಂಗವಾಗಿ ಹಿರಿಯ ಅಡ್ವೊಕೇಟ್ ನಾರಾಯಣ್ ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ಮರಾಠ ಸಮಾಜದ ಕುಂದುಕೊರತೆಗಳ ಬಗ್ಗೆ ಸಮಾವೇಶವನ್ನು ಮಾಡಲಾಗಿದೆ ಎಂದು ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ಅಧ್ಯಕ್ಷತೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಗಣೇಶ್ ಮೈದಾನ್ ಹತ್ತಿರ ದಿನಾಂಕ 30/11/2025ರಂದು ಮರಾಠ ಸಮಾವೇಶವನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಮರಾಠ ಬಾಂಧವರು ಬರಬೇಕೆಂದು ಈ ಪತ್ರಿಕೆಗಳಲ್ಲಿ ಅಧ್ಯಕ್ಷರಾದ ನಾರಾಯಣ್ ಗಣೇಶ್ ಅವರು ಪತ್ರಿಕೆ ಭವನದಲ್ಲಿ ಹೇಳಿದರು. ಜಿಲ್ಲಾ ವರದಿಗಾರರು ಪ್ರಭು ಸೋನಿ, ಅನಿಲ್ ಕುಮಾರ್ ಜೊತೆ. ನಮ್ಮ ಸಮಾಜದ ರಾಜ್ಯ ಲೆವೆಲ್ ಮುಖಂಡರು ಬೆಂಗಳೂರಿನಲ್ಲಿ ಸೇರಿದೆವು. ಅದರಲ್ಲಿ ವಿಶೇಷವಾಗಿ ಸಂತೋಷ್ ಲಾಡ್ ಅವರಿದ್ದರು, PJR ಸಿಂಧಿ ಅವರಿದ್ದರು, ಮಾರುತಿರಾವ್ ಮುಳೆ ಅವರಿದ್ದರು, ಶ್ರೀನಿವಾಸ್ ಮಾನೆ ಅವರಿದ್ದರು. ಆ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಸರ್ವೆ ಸ್ಟಾರ್ಟ್ ಆಗ್ತಾ ಇತ್ತು 22ನೇ ಸೆಪ್ಟೆಂಬರ್ನಿಂದ. ಅದರ ಬಗ್ಗೆ ನಾವು ಆ ಮೀಟಿಂಗ್ನಲ್ಲಿ ಸವಿಸ್ತರವಾಗಿ ಕರ್ನಾಟಕ ಬಗ್ಗೆ ವಿಚಾರ ವಿನಿಮಯ ಮಾಡಿದ್ವಿ. ಅವಾಗ ನಾವು ಯುನಾನಿಮಸ್ಲಿ ಎಲ್ಲ ಪಕ್ಷದವರು ಸೇರಿ ಒಂದು ಡಿಸಿಷನ್ ತಗೊಂಡಿದ್ದೆವು. ನಾವು ಸಮಾಜ ಅಂದ್ರೆ ನಮ್ಮ ಮರಾಠ ಅಂತ ಬರಿಬೇಕು, ಅದರಲ್ಲಿ ಕುನ್ಬಿ ಅಂತ ಬರ್ತೇವೆ. ನಮ್ಮ ಸಮಾಜದ ವ್ಯವಸಾಯ, ಮುಖ್ಯ ವ್ಯವಸಾಯ ಕುನ್ಬಿ ಅಂದ್ರೆ ಒಕ್ಕಲ್ತನ. ನಮ್ಮ ಸಮಾಜದವರು ಯಾರು ದೇಶದ ಸಂರಕ್ಷಣೆ ಸಲುವಾಗಿ ಎಲ್ಲ ಒಕ್ಕಲ್ತನ ಕೆಲಸ ಮಾಡ್ತಿದ್ರು. ಆ ಸಮಯದಲ್ಲಿ ಈ ಬೀದರ್ ಜಿಲ್ಲೆನಲ್ಲಿನೂ ನಮ್ದು 70-80% ಜನ ಒಕ್ಕಲ್ತನದಲ್ಲಿ ಇದ್ದಾರೆ. ಅದರಲ್ಲಿಂದು ನಮ್ಮ ಸಮಾಜದ ಬಗ್ಗೆ ಸಂಘಟನೆ ಆಗಬೇಕು. ನಮ್ಮ ಸಮಾಜದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಂಖ್ಯೆ ಇದೆ ಅದನ್ನು ಗೊತ್ತಿಲ್ಲ. ಕೆಲವು ಜನ ಇರ್ತಾರ 50 ಲಕ್ಷ ಇದ್ದಾರ ಅಂತಾರ, ಕೆಲವೊಂದು ಜನ 35 ಲಕ್ಷ ಇರ್ತಾರ. ಅದು ಸರಿಯಾಗಿ ಸರ್ವೆ ಆಗಿದೆ. ಆ ಸರ್ವೆಲಿಂದ ನಮಗೆ ಸಫಿಷಿಯೆಂಟ್ ಡಾಟಾ ಸಿಗ್ತದೆ. ಆ ಸಫಿಷಿಯೆಂಟ್ ಡಾಟಾ ಅಂದ್ರೆ ಏನು, ನಮ್ಮ ಸಮಾಜ ಸಂಖ್ಯೆ ಎಷ್ಟಿದೆ, ನಮ್ಮ ಸಮಾಜದಲ್ಲಿ ಎಜುಕೇಶನ್ ಎಷ್ಟಿದೆ. ಈಗ ಜನರಲ್ಲಿ ಏನಾಗಿದೆ, ನಮ್ಮ ಸಮಾಜದಲ್ಲಿ ಪहिले ಒಕ್ಕಲ್ತನ ಮಾಡ್ತಿರು, ಇವ್ರು ಲ್ಯಾಂಡ್ ಲಾರ್ಡ್ಸ್ ಇದ್ರು. ಈಗ ಎಲ್ಲ ಲ್ಯಾಂಡ್ಸ್ ಡಿವೈಡ್ ಆಗ್ತದೆ. ಎಲ್ಲ ನಮ್ಮ ಸಮಾಜ ಜನ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಆಗಿದ್ದಾರೆ. ಇವ್ರ ಬಗ್ಗೆ ಸವಿಸ್ತರವಾಗಿ ಅವ್ರ ಶೈಕ್ಷಣಿಕ ಪ್ರಗತಿ, ಆರ್ಥಿಕ ಪ್ರಗತಿ, ಒಕ್ಕಲ್ತನಲ್ಲಿ ಪ್ರಗತಿ, ಇದರ ಬಗ್ಗೆ ಸಂಘಟನೆ ಆಗಬೇಕು. ಇದರ ಬಗ್ಗೆ ನಾವು ಚಿಂತನೆ ಮಂಥನೆ ಮಾಡಬೇಕು. ಯಾವ ಥರ ನಮ್ಮ ಸಮಾಜದ ನಮಗೆ ಮುಂದೆ ಬದಲಾವಣೆ ಸಾಧ್ಯ ಇದೆ, ಅದರ ಬಗ್ಗೆ ಚಿಂತನೆ ಮಂಥನೆ ಮಾಡ್ಬೇಕಂತ ನಮ್ಮ ರಾಜ್ಯ ಲೆವೆಲ್ನಲ್ಲಿ ನಾವು ವಿಚಾರ ಮಾಡಿದ್ದೇವೆ. ಅದರಿಂದ ನಾವು ಬೀದರ್ಲಿಂದ ಈ ಸಮಾವೇಶ ಮುಖಾಂತರ ನಮ್ಮ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಸಮಾಜದ ಶೈಕ್ಷಣಿಕ, ಆರ್ಥಿಕ ಪ್ರಗತಿ ಬಗ್ಗೆ, ಎಂಪ್ಲಾಯ್ಮೆಂಟ್ ಬಗ್ಗೆ, ರಾಜಕೀಯ ಪ್ರಗತಿ ಬಗ್ಗೆನೂ ಚಿಂತನೆ ಮಂಥನೆ ಮಾಡಬೇಕು. ಯಾವಾಗ ನಾವು ಯುನೈಟೆಡ್ ಆಗಲ್ಲ, ಆ ಹೇಳ್ತಾನ ನಮ್ದು ಪ್ರಗತಿ ಆಗಲ್ಲ. ನಮ್ ಸರ್ಕಾರ ನಮ್ದು ಏನೋ ಮಾತು ಕೇಳಲ್ಲ. ನಾವು ಒಕ್ಕಟ್ಲಿಂದ ಇದ್ದಾರ, ನಾವು ಯಾವುದೇ ಸರ್ಕಾರ ಇರ್ಲಿ, ಕಾಂಗ್ರೆಸ್ ಸರ್ಕಾರ ಇರ್ಲಿ, ಬಿಜೆಪಿ ಸರ್ಕಾರ ಇರ್ಲಿ, ಜನತಾದಳ ಸರ್ಕಾರ ಇರ್ಲಿ, ನಾವು ಒಗ್ಗಟ್ಟಿದ್ದರೆ ನಮ್ ಇದಕ್ಕ ಬೆಲೆ ಬರ್ತದ. ಅದರ ಸಲುವಾಗಿ ನಾವು ವಿಶೇಷವಾಗಿ ಈ ಪ್ರಯತ್ನ ಮಾಡಿ ಇಡೀ ರಾಜ್ಯನಲ್ಲಿ ನಾವು ಸಂಘಟನೆ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೆವು. ಅದು ವಿಶೇಷವಾಗಿ ನಮ್ಮ ಸಮಾಜ ಸಂಖ್ಯೆ ಬೀದರ್ನಲ್ಲಿ, ಬೆಳಗಾವಿನಲ್ಲಿ ಜಾಸ್ತಿ ಇದೆ. ಅದರ ಬಿಜಾಪುರ್ನಲ್ಲಿ ಇವೆ, ಗುಲ್ಬರ್ಗಾನಲ್ಲಿ ಇದೆ. ಪ್ರತಿಯೊಂದು ಜಿಲ್ಲೆನಲ್ಲಿ ಒಂದೊಂದು ಸಮಾವೇಶ ಮಾಡ್ಬೇಕಂತ ಈ ರಾಜ್ಯ ಲೆವೆಲ್ನಲ್ಲಿ ಡಿಸಿಷನ್ ಆಗಿದೆ. ಅದರ ಪ್ರಕಾರ ನಾವು ಬೀದರ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ 30ನೇ ನವೆಂಬರ್ಗೆ ನಾವು ಬೀದರ್ನಲ್ಲಿ ಒಂದು ದೊಡ್ಡ ಸಮಾವೇಶ ಇಲ್ಲಿ ಮಾಡ್ಬೇಕಂತ ಡಿಸಿಷನ್ ಮಾಡಿದ್ದೇವೆ. ಇದರ ಬಗ್ಗೆ ಸಾಕಷ್ಟು ಜನ ಹೇಳಿದಾರ. ಅದರಿಂದ ನಮ್ಮ ಈ ಜಿಲ್ಲೆನಲ್ಲಿ ಎಲ್ಲಾ ತಾಲೂಕಾ ಮರಾಠ ಜನ ಇದ್ದಾರ. ಅವರಿಗೆ ವಿಶೇಷವಾಗಿ ಮಹಿಳೆಯರ ಬಗ್ಗೆನೂ ಸವಿಸ್ತರ ವಿಚಾರ ವಿನಿಮಯ ಮಾಡಬೇಕು. ಮಹಿಳೆಯರನ್ನು ಅದರಲ್ಲಿ ಪಾರ್ಟಿಸಿಪೇಟ್ ಆಗ್ಬೇಕು. ಯಾಕಂದ್ರೆ 50% ಸಂಖ್ಯೆ ಮಹಿಳೆಯರು ಇರ್ತದ ಪ್ರತಿಯೊಂದು ಸಮಾಜದಲ್ಲಿ. ಅವ್ರದ್ದು ಡೆವಲಪ್ಮೆಂಟ್ ಬಗ್ಗೆನೂ ನಮ್ಮ ಸಂತೋಷ್ ಲಾಡ್ ಅವರು ನಮಗೆ ಪರ್ಟಿಕ್ಯುಲರ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಸಮಾಜ ಯಾವ ಸಮಾಜನೂ ಡೆವಲಪ್ ಎಷ್ಟಾದ ಅದು ತಿಳ್ಕೊಬೇಕಂದ್ರೆ ಆ ಸಮಾಜದಲ್ಲಿ ಹೆಣ್ಮಕ್ಳು ಎಷ್ಟು ಡೆವಲಪ್ಡ್ ಆಹಾರ, ಅದರ ಮೇಲೆ ಡಿಸಿಷನ್ ಇದು ಆಗ್ತದ, ಅದರದ್ದು ವ್ಯಾಲ್ಯೂಯೇಷನ್ ಆಗ್ತದ. ಅದ್ರ ಸಲುವಾಗಿ ಅವ್ರಿಗೂ ಕರೆಸ್ತಾರ್ರಿ, ಅವ್ರನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸ್ರಿ ಅಂತ ಹೇಳಿನ ಕಡೆಯಿಂದ ನಾವು ಅವ್ರಿಗೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕನಿಷ್ಠ 2-3 ಸಾವಿರ ಮಹಿಳೆಯರು ಬರ್ತಾರ ಆ ಸಮಾವೇಶನಲ್ಲಿ, ಮತ್ತೆ 7-8 ಸಾವಿರ ಪುರುಷರು ಬರ್ತಾರಂತ ನಮ್ದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದರ ಸಲುವಾಗಿ ನಾವು ಇಡೀ ಸಮಾಜದವರು ನಮ್ಮಲ್ಲಿ ಯಾವುದೋ ಪಕ್ಷ ಭೇದ ಎಲ್ಲ ಮರೆತು ಬಿಟ್ಟು ಕಸಿ ನಾವು ಸಮಾಜ ಸಂಘಟನೆ ಬಗ್ಗೆ ಇಲ್ಲಿ ಎಲ್ಲರೂ ಸೇರಿದೆವು. ಇದರಲ್ಲಿ ನಾವು ಯಾವುದೋ ರಾಜಕೀಯ ಮಾಡ್ತಾ ಇಲ್ಲ, ಯಾವುದೋ ನಮಗ ಪಕ್ಷ ಬಗ್ಗೆ ಏನೋ
ಸಮಸ್ಯೆ ಇಲ್ಲ. ಎಲ್ಲರೂ ಕಲ್ತ್ಕಶಿ ಈ ಸಮಾವೇಶ ಮಾಡ್ತಾ ಇದ್ದೇವೆ. ಯಾವುದೋ ಪಕ್ಷದಲ್ಲಿ ಕೆಲಸ ಮಾಡೋರು ಹಾಕಿರೋದು ನಮ್ಮ ಕಾರ್ಯಕರ್ತರು ಅವ್ರಿಗೆ ಈ ಸಮಾವೇಶದಾಗ ಬರಬೇಕು, ಈ ಸಮಾವೇಶದಾಗ ಭಾಗವಹಿಸ್ಬೇಕಂತ ನಾವೆಲ್ಲರಿಗೆ ಅಪೀಲ್ ಮಾಡ್ತಾ ಇದ್ದೇವೆ. ಇಡೀ ನಮ್ಮ ಈ ಜಿಲ್ಲೆಯ ಎಲ್ಲಾ ಜನರಿಗೆ ನಾವು ಈ ನಿಮ್ಮ ಮುಖಾಂತರ ಅಪೀಲ್ ಮಾಡ್ತಾ ಇದ್ದೇವೆ, ಈ ಸಮಾವೇಶ ನೀವು ಯಶಸ್ವಿ ಮಾಡ್ರಿ. ಈ ಸಮಾಜದಿಂದ ನಮ್ಮ ಡೆವಲಪ್ಮೆಂಟ್ ನಮ್ಮ ಸಮಾಜದ ಡೆವಲಪ್ಮೆಂಟ್ ಸಲಹೆ ಒಂದು ಹೆಜ್ಜೆ ನಾವು ಮುಂದೆ ಇಡ್ತಾ ಇದ್ದೇವೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಥ್ಯಾಂಕ್ ಯು. जय भवानी, जय शिवाजी, जय भवानी, जय शिवाजी। 11 बजे पूरा कर्नाटक राज्य के ये कैबिनेट मंत्री हमारे कार्मिक मंत्री जो है संतोष जी लाड साहब आने वाले हैं उद्घाटक बोल के, और वही गणेश मैदान के अंदर में इधर जिले के अंदर में जितने भी हमारे मराठा समाज के सभी लोग हैं, यानी हर स्तर में काम करने वाले, चाहे वो डॉक्टर रहने दो, वकील रहने दो, इंजीनियर रहने दो, काश्तकार रहने दो, महिला रहने दो, या सभी संघ संस्थाओं को क्या है बोले तो उस दिन गणेश मैदान के अंदर में 30 तारीख को आने के लिए मैं आपके माध्यम से क्या है बोले तो अपील करता हूँ। ये जो समावेश है ये स्वाभिमानी मराठा समावेश है। इसके अंदर में समाज के बारे में, समाज की जो स्थिति गति है उसके बारे में क्या है बोले तो परिपूर्ण इसके अंदर में चर्चा करना है। और संतोष जी लाड का क्या है बोले तो संबोधन यहाँ पे सुनने के लिए समाज के समावेश के अंदर में इधर जिले के सभी समाज बांधवों को मैं अपील करता हूँ आपके माध्यम से कि वो आए और समावेश को सक्सेस करें। बस इतना